ಬೋದು. ಅದಕ್ಕೋಸ್ಕರ ನಿಮಗೆ ರಿಸರ್ಚ್ ಬಗ್ಗೆನೂ ಸಹಿತ ನಿಮಗೆ ತಿಳಿದಿರ್ಬೇಕಂತಂದು ಅದನ್ನು ಕಲಿಸೋವಂಥ ಚಾಪ್ಟರ್ ಯಾವುದು ಅಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಅಂತಂದು. ಬೇಸಿಕ್ಸ್ ಆಫ್ ರಿಸರ್ಚ್, ಮೆಥಡ್ಸ್ ಆಫ್ ರಿಸರ್ಚ್ ಮತ್ತು ಎಥಿಕ್ಸ್ ಇನ್ ರಿಸರ್ಚ್ ಅದೆಲ್ಲ ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿತೀವಿ. ಸೊ ಹಂಗಿತ್ತಂದ್ರೆ 3ನೇ ಚಾಪ್ಟರ್ನ ನೋಡಿದ್ರಾಯ್ತು. ಸೊ 3ನೇ ಚಾಪ್ಟರ್ ಬಂದುಬಿಟ್ಟು ರೀಡಿಂಗ್ ಕಾಂಪ್ರಹೆನ್ಷನ್ ಅಂತಂದು. ಸೊ ಇದರಲ್ಲಿ ಒಂದು ಪ್ಯಾಸೇಜ್ನ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ಗೆ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ಗಳನ್ನು ಸಹಿತ ಅವ್ರು ಕೊಟ್ಟಿರ್ತಾರೆ ರೀ. ಸೊ ಆ ಪ್ಯಾಸೇಜ್ನ ಓದ್ಕೊಂಡ್ಬಿಟ್ಟು ಆ ಕ್ವಶನ್ಸ್ಗಳನ್ನು ನಾವು ಆನ್ಸರ್ ಮಾಡಬೇಕಾಗಿರ್ತೈತಿ. ಸೊ ಇದು ಚಾಪ್ಟರ್ ನಂಬರ್ 3 ಅಂತಂದು. ಸೊ ಹಂಗಿತ್ತಂದ್ರೆ ಚಾಪ್ಟರ್ ನಂಬರ್ 4 ಬಂದುಬಿಟ್ಟು ಕಮ್ಯುನಿಕೇಷನ್ ಅಂತಂದು. ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವ ಥರ ಇರ್ತೈತಿ, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್ ಯಾವ್ದು ಇರ್ತೈತಿ, ಮೆಥಡ್ ಆಫ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಯಾವ ಥರ ಇರ್ತೈತಿ ಅನ್ನೋದನ್ನೆಲ್ಲ ನಾವು ಈ ಚಾಪ್ಟರ್ನಲ್ಲಿ ಕಲಿತೀವಿ. ನೆಕ್ಸ್ಟು ಲಾಜಿಕಲ್ ರೀಸ್ನಿಂಗ್, ಅನಾಲಜಿ, ಸೈಲೋಗಿಸಮ್, ನೆಕ್ಸ್ಟ್ ಲಾಜಿಕಲ್ ಆರ್ಗ್ಯುಮೆಂಟ್ಸ್ಗಳನ್ನು ಮತ್ತು ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿತೀವಿ ಅಂತ. ಸೊ ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಇಂಟರ್ಪ್ರೇಟ್ ಗ್ರಾಫ್, ಚಾರ್ಟ್, ಟೇಬಲ್ಸ್ಗಳು ಮತ್ತು ಡಾಟಾ ಅನಾಲಿಸಿಸ್ ಇದೇನಿದೆ ಅಲ್ಲ ಇದೆಲ್ಲದನ್ನೂ ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿತೀವಿ. ಸೊ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ICT ಅಂತ ಕರಿತೀವಿ ರೀ. ಸೊ ಇದರಲ್ಲಿ ಬೇಸಿಕ್ಸ್ ಆಫ್ ICT, ಇಂಟರ್ನೆಟ್, ಡಿಜಿಟಲ್ ಇನಿಷಿಯೇಷನ್ ಇನ್ ಎಜುಕೇಷನ್ ಇದ್ರ ಬಗ್ಗೆ ಎಲ್ಲ ನಾವು ICTದಲ್ಲಿ ಕಲಿತೀವಿ ರೀ, ಅಥವಾ ಇದು ಕಂಪ್ಯೂಟರ್ ಅಂತಂದು ಸಹಿತ ನಾವು ಕರಿಬೋದು. ಸೊ ನೆಕ್ಸ್ಟ್ ಚಾಪ್ಟರ್ ಬಂದುಬಿಟ್ಟು ಪೀಪಲ್ ಆ್ಯಂಡ್ ಎನ್ವೈರ್ನಮೆಂಟ್ ಅಂತಂದು. ಎನ್ವೈರ್ನಮೆಂಟ್ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ಗಳಿರ್ತಾವೆ ನೋಡಿರಿ ಮತ್ತು ಅದರ ಇಂಪ್ಯಾಕ್ಟ್. ಸೊ ಇದ್ರ ಬಗ್ಗೆ ನಾವು ಈ ಚಾಪ್ಟರ್ನಲ್ಲಿ ಕಲಿತೀವಿ. ಸೊ ಲಾಸ್ಟ್ ಚಾಪ್ಟರ್ ಬಂದುಬಿಟ್ಟು ಹೈಯರ್ ಎಜುಕೇಷನ್ ಸಿಸ್ಟಮ್ ಅಂತಂದು. ಪಾಲಿಸಿ, ಗವರ್ನೆನ್ಸ್, ರೋಲ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದನ್ನೆಲ್ಲ ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿತೀವಿ ರೀ. ಸೊ ಇಲ್ಲಿಗೆ 10 ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗುತ್ತಾ. ಸೊ ಈಗ ನಾವು ನೋಡಿರಿ ಇಲ್ಲಿವರೆಗೆ ಎಕ್ಸಾಮ್ ಪ್ಯಾಟರ್ನ್ ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟು ಸಿಲೆಬಸ್ ಏನಿದೆ ಅನ್ನೋದು ಸಹಿತ ನಮಗೆ ಗೊತ್ತಾಯಿತು. ಹಂಗಿತ್ತಂದ್ರೆ ನಮ್ಮ ಸ್ಟಡಿ ಪ್ಲ್ಯಾನ್ ಯಾವ ಥರ ಇರಬೇಕಂತಂದು, ನಾವು ಮಿನಿಮಮ್ ಎಷ್ಟು ಅವರ್ಸ್ ಪರ್ ಡೇ ಸ್ಟಡಿ ಮಾಡಿದರೆ ಸೊ ನಾವು ಈ ಎಕ್ಸಾಮ್ನ ಪಾಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ಅಂತಂದು. ನೋಡಿರಿ ನನ್ನ ಪ್ರಕಾರ ನೀವು ಅಟ್ಲೀಸ್ಟ್ 3 hours ಪರ್ ಡೇ ಆದರೂ ಸ್ಟಡಿ ಮಾಡಲೇಬೇಕು. ಇದರಲ್ಲಿ 1 hour ಆದರೂ ನೀವು ಪೇಪರ್ 1ಗೆ ಅಂತಂದು ಎತ್ತಿಟ್ಟಿರಬೇಕು. ನೆಕ್ಸ್ಟ್ ಇನ್ನು 2 hours ಏನಿರ್ತೈತಲ್ಲ 1 to 1.5 hours ನೀವು ಪೇಪರ್ 1 ಓದಿದ್ರಿ ಅಂತ ಅಂದ್ಕೊಳ್ರಿ. ಸೊ ನೆಕ್ಸ್ಟು 2 hours to 2.5 hours ಅಥವಾ 2 hours ಆದರೂ ನೀವು ಏನು ಮಾಡಬೇಕಂದ್ರೆ ಪೇಪರ್ 2 ರಿಲೇಟೆಡ್ ಸ್ಟಡಿ ಮಾಡಬೇಕಂತಂದು. ಸೊ ಇದು ನಮ್ಮ ಸ್ಟಡಿ ಪ್ಲ್ಯಾನ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಇದರಲ್ಲಿ ನಾವು ಡೈಲಿ ಟಾರ್ಗೆಟ್ಸ್ಗಳನ್ನ ಇಟ್ಕೋಬೇಕು. ನೆಕ್ಸ್ಟು ವೀಕ್ಲಿ ಏನೇನು ಓದಿರ್ತೇವೆ ನೋಡಿರಿ ಅದನ್ನೂ ಸಹಿತ ನಾವು ರಿವಿಷನ್ ಮಾಡಬೇಕು. ನೆಕ್ಸ್ಟ್ ಸಾಧ್ಯವಾದರೆ ಸೊ ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ಸಾಲ್ವ್ ಮಾಡಬೇಕು. ಅವಾಗಷ್ಟೇ ನಮ್ಮ ಸ್ಟಡಿ ಏನಿರ್ತೈತಲ್ಲ ಅದು ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಸ್ಟಡಿ ಆಗಿರ್ತೈತಿ ಅಂತಂದು. ಸೊ ನಾವು ಈ ಎಕ್ಸಾಮ್ನ ಪಾಸ್ ಆಗಬೇಕಾಗಿತ್ತಂದ್ರೆ ಚೆನ್ನಾಗಿರೋಂಥ ಒಂದು ಸ್ಟಡಿ ಮೆಟೀರಿಯಲ್ನ ಕಲೆಕ್ಟ್ ಮಾಡಬೇಕು. ಸೊ ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದೀವಿ ರೀ ಏನಂದ್ರೆ UGC ನೆಟ್ ಪೇಪರ್ 1 ಏನು ಸಿಲೆಬಸ್ ಇರ್ತೈತಲ್ಲ ಅದೇ ಸಿಲೆಬಸ್ KCET ಎಕ್ಸಾಮ್ನಲ್ಲಿ ಸಹಿತ ಇದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವು ಅಲ್ಲಿರೋವಂಥ ಸ್ಟಡಿ ಮೆಟೀರಿಯಲ್ನ ಸಹಿತ ನಾವು ಇಲ್ಲಿ ಯೂಸ್ ಮಾಡ್ಬೋದು ಅಂತಂದು. ನೋಡಿರಿ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಏನಂತ ಹೇಳ್ತೀನಿ ನಾನು. ಸೊ ನೀವು UGC ನೆಟ್ ಎಕ್ಸಾಮ್ ಮತ್ತು KCET ಎಕ್ಸಾಮ್ ಸೊ ಎರಡಕ್ಕೂ ಎಟ್ ಎ ಟೈಮ್ ಓದಬಾರ್ದು. ಸೊ ಯಾಕಂದರೆ ಸೊ ದೆರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ UGC ನೆಟ್ ಎಕ್ಸಾಮ್ ಆ್ಯಂಡ್ KCET ಎಕ್ಸಾಮ್. ಯಾಕಂದ್ರೆ ಸಿಲೆಬಸ್ ಒಂದೇ ಇರ್ಬೋದು, ಬಟ್ ಕೇಳೋ ಅಂಥ ಕ್ವಶನ್ದು ಡಿಫಿಕಲ್ಟಿ ಲೆವೆಲ್ ಇರ್ತೈತಲ್ಲ ಅದು ಡಿಫ್ರೆನ್ಸ್ ಇದೆ ರೀ. ನೀವು KCET ಎಕ್ಸಾಮ್ನ ನೀವು ಪಾಸ್ ಆಗಿರದೇ ಇದ್ದರೆ KCET ಎಕ್ಸಾಮ್ಗೆ ಫಸ್ಟ್ ಟಾರ್ಗೆಟ್ ಮಾಡಬೇಕು ಮತ್ತು ಅದ್ರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಅಷ್ಟೇ ಸಾಲ್ವ್ ಮಾಡಬೇಕು ರೀ. ಸೊ ನೀವು ಹೈ ಲೆವೆಲ್ ಕ್ವಶನ್ಸ್ ಬರ್ತವೆ ಅಂತ ಅಂದ್ಕೊಂಡ್ಬಿಟ್ಟು ಏನು ಬೇಕು ಅದನ್ನ ಓದಿದ್ರಿ ಅಂತ ಅಂದ್ಕೊಳ್ರಿ. ಸೊ ನೀವು ಡೆಫಿನೆಟ್ಲಿ ಪಾಸ್ ಆಗೋದಿಲ್ಲ. ನೀವು ನೆಟ್ ಎಕ್ಸಾಮ್ ಮತ್ತು ಮೀನ್ಸ್ KCET ಎಕ್ಸಾಮ್ ಎರಡೂ ಪಾಸ್ ಆಗಿರಲಿದ್ರೆ ಫಸ್ಟಿಗೆ ನೆಟ್ ಎಕ್ಸಾಮ್ ಮೊದಲಿಗೆ KCET ಎಕ್ಸಾಮ್ನ ಟಾರ್ಗೆಟ್ ಮಾಡಿಕೊಂಡು ಅದನ್ನು ಪಾಸ್ ಮಾಡ್ಕೋಬೇಕು. ಸೊ ಅದನ್ನು ಪಾಸ್ ಆಗಿದ ಮೇಲ್ಗಡೆ ನೀವೇನು ಮಾಡಬೇಕಂದ್ರೆ ನೆಟ್ ಎಕ್ಸಾಮ್ಗೆ ಟಾರ್ಗೆಟ್ ಮಾಡಬೇಕಂತಂದು. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಎಲ್ಲಿ ಸಾಧ್ಯ ಆಗುತ್ತಲ್ಲ ಆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ಗಳನ್ನು ನೀವು ಕಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟು ಸಹಿತ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ. ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ನಾವು ಡೈಲಿ ಟಾರ್ಗೆಟ್ಗಳನ್ನು ಇಟ್ಕೊಂಡ್ಬಿಟ್ಟು ಅಷ್ಟು ಟೈಮ್ ಆದರೂ ನಾವು ಓದಲೇಬೇಕು ರೀ, ಅಂದ್ರಷ್ಟೇ ನಾವು ಈ ಎಕ್ಸಾಮ್ನ ನಾವು ಪಾಸ್ ಆಗೋದಕ್ಕಾಗುತ್ತೆ. ಸೊ ನೆಕ್ಸ್ಟು ಟೈಮ್ ಟು ಟೈಮ್ ನಾವು ರಿವಿಷನ್ ಮಾಡಬೇಕು. ಸೊ ರಿವಿಷನ್ ಮಾಡದೆ ಹೊರತು ನಮಗೆ ಹೆಲ್ಪ್ ಆಗೋದಿಲ್ಲ. ಸೊ ನೆಕ್ಸ್ಟು ನಾವು ಏನೇನು ಸ್ಟಡಿ ಮಾಡ್ತೀವಿ ನೋಡ್ರಿ ಅದನ್ನ ಸಾಧ್ಯವಾದರೆ ಅಥವಾ ಸೊ ನಾವು ಶಾರ್ಟ್ ನೋಟ್ಸ್ ಫಾರ್ಮೆಟ್ ಒಳಗಡೆ ನಾವು ಬರ್ಕೋತಾ ಹೋಗಬೇಕು. ಅದು ನಮಗೆ ಲಾಸ್ಟ್ಗೆ ಎಕ್ಸಾಮ್ ಟೈಮ್ನಲ್ಲಿ ರಿವಿಷನ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿರಿ. ಇಲ್ಲಿವರೆಗೆ ನಾನು ನಿಮಗೆ ಯಾವ ಥರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಎಷ್ಟು ಅವರ್ಸ್ ಓದಬೇಕು, ನಮ್ಮ ಸ್ಟ್ರಾಟಜಿ ಏನಿರ್ತೈತಿ ಅನ್ನೋದು ಸಹಿತ ನಾನು ನಿಮಗೆ ಹೇಳಿದ್ದೀನಿ. ಸೊ ನಾವು ಪೇಪರ್ 1 ರಿಲೇಟೆಡ್ ಕೋಚಿಂಗ್ನ ಕೊಡ್ತಾ ಇದ್ದೀವಿ. ಸೊ ನಾವು ಏನು ಆಫರ್ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ.
ಸೊ ಡೈಲಿ ಲೈವ್ ಕ್ಲಾಸಸ್ ಇರ್ತೈತೆ ರೀ 7 to 8 ಈವ್ನಿಂಗ್ ಟೈಮ್ನಲ್ಲಿ. ಸೊ ನೆಕ್ಸ್ಟು ಸ್ಟಡಿ ನೋಟ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ. ನೆಕ್ಸ್ಟು ಚಾಪ್ಟರ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪ್ಲಸ್ ಆನ್ಸರ್ಸ್ನ ನಾವು ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟು ವೀಕ್ಲಿ ಟೆಸ್ಟ್ ಸೀರೀಸ್ ಇರುತ್ತೆ, ಜೊತೆಗೆ ಎಲ್ಲ ಸಿಲೆಬಸ್ ಆಗಿದ ಮೇಲ್ಗಡೆ ಅಂದರೆ 2 months ಆಗಿದ ಮೇಲ್ಗಡೆ ನಾವು ಫುಲ್ ಲೆಂತ್ ಟೆಸ್ಟ್ ಸೀರೀಸು ಸಹಿತ ನಾವು ಕಂಡಕ್ಟ್ ಮಾಡ್ತೀವಿ. ಇದೆಲ್ಲ ನಮ್ಮ ಸ್ಟಡಿ ಪ್ಲ್ಯಾನ್ ಆಗಿರ್ತೈತಿ ಅಂತಂದು ಇದನ್ನೆಲ್ಲ ನಾವು ಆಫರ್ ಮಾಡ್ತೀವಿ. ಸೊ ನೆಕ್ಸ್ಟು ನೀವು ಕೋಚಿಂಗ್ ಪ್ಲ್ಯಾನ್ ಹೇಳ್ತಾ ಇದ್ದೀನಿ ನಾನು. ಸೊ 2 months ಥಿಯರಿ ಕ್ಲಾಸ್ನ ಹೇಳ್ತೀವಿ, ಅದರಲ್ಲೇ ಕ್ವಶನ್ ಪೇಪರ್ ಡಿಸ್ಕಷನ್ನು ಸಹಿತ ನಾವು ಮಾಡ್ತೀವಿ, ಅಂದರೆ ಕ್ವಶನ್ ಡಿಸ್ಕಷನ್ನು ಸಹಿತ ಅದರಲ್ಲೇ ಮಾಡ್ತೀವಿ. ಮತ್ತು 1 month ಟೆಸ್ಟ್ ಸೀರೀಸ್ ಇರುತ್ತೆ ಅಂತಂದು. ಮತ್ತು ನಮ್ಮ ಫೀಸ್ ಬಗ್ಗೆನೂ ಸಹಿತ ನಾನು ನಿಮಗೆ ಹೇಳ್ತೀನಿ. ಸೊ ಫೀಸ್ ಏನಿದೆ ಅಲ್ಲ, ನಾವು ಮಂತ್ಲಿ ಫೀಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಪರ್ ಮಂತ್ 500 rupees ಇರುತ್ತೆ ಅಂತಂದು. ಸೊ ನಿಮಗೆ ಯಾರಿಗಾರ ಇಂಟ್ರೆಸ್ಟ್ ಇತ್ತಂದ್ರೆ ಸೊ ನಿಮಗೆ ನನ್ನ ನಂಬರ್ ಸಹಿತ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದ್ರೆ ನಮ್ಮ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು ಅಂತಂದು. ಸೊ ನಿಮಗೆ ಏನಾದರೂ ಇದನ್ನು ಬಿಟ್ಟು ಬೇರೆ ಏನಾರ ಡೌಟ್ಗಳಿದ್ವು ಅಂದ್ರೆ ಸೊ ನನ್ನ ಪರ್ಸ್ನಲ್ ನಂಬರ್ ನಿಮಗೆ ಗೊತ್ತಿದೆ ಅಲ್ಲ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ 2 ಥರದ್ದು ಆಫರ್ ಮಾಡ್ತೀವಿ. ಏನಂದ್ರೆ ಒಂದು ರೆಕಾರ್ಡೆಡ್ ವಿಡಿಯೋನೂ ಸಹಿತ ಇರುತ್ತೆ, ರೆಕಾರ್ಡೆಡ್ ಕ್ಲಾಸು ಇರುತ್ತೆ, ಜೊತೆಗೆ ಲೈವ್ ಕ್ಲಾಸು ಸಹಿತ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ಕೊಡ್ರಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸೊ ನೀವು ನಮ್ಮ ಕೋಚಿಂಗ್ ಕ್ಲಾಸ್ಗೆ ನೀವು ಸೇರ್ಕೋಬೋದು. ಸೊ ನಮ್ಮ ಕ್ಲಾಸ್ ಏನಿದೆ ಅಲ್ಲ, ಸೊ 23 Augustಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯಾವ ಕ್ಲಾಸಸ್ಗಳನ್ನು ನೀವು ಮಿಸ್ ಮಾಡಿದಿರಿ ನೋಡಿರಿ, ಅದರದ್ದು ರೆಕಾರ್ಡೆಡ್ ವಿಡಿಯೋನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ನೀವು ಎಲ್ಲಿಂದ ಅಟೆಂಡ್ ಆಗ್ತಿರಲ್ಲ ಅದಕ್ಕಿಂತ ಹಿಂದಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನು ಸಹಿತ ನಾನು ನಿಮಗೆ ರೆಕಾರ್ಡೆಡ್ ವಿಡಿಯೋನ ನಾವು ಪ್ರೊವೈಡ್ ಮಾಡ್ತೀವಿ ಅಂತಂದು. ರೈಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಥ್ಯಾಂಕ್ ಯು.